ಆತ್ಮೀಯ ವಿದ್ಯಾರ್ಥಿಗಳೇ, MCQ ಥರ್ಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಸೆಕೆಂಡ್ PUದು ಒಂದಿಷ್ಟು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈ ಒಂದು ಕ್ವಶನ್ಸ್ಗಳನ್ನು ಒಂದೇ ಕಾನ್ಸೆಪ್ಟಲ್ಲಿ 8-10 ಕ್ವಶನ್ಸ್ ಅಂತ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಿದ್ದರೆ ಹೆದರೋ ಅವಶ್ಯಕತೆ ಇರೋದಿಲ್ಲ. ಅದು ಹೇಗೆ ಬರಲಿ, ಯಾವುದೇ ಸೆಂಟೆನ್ಸಲ್ಲಿ ಬರಲಿ, ಕೆಲವು ಆ ಥರ ಇಲ್ಲಿ ಕ್ವಶನ್ಸ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಈಗ ಓಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಇಸ್, ಓಮ್ಸ್ ಲಾನ ವೆಕ್ಟರ್ ಫಾರ್ಮಲ್ಲಿ ಯಾವ ರೀತಿ ಬರೀತಾರೆ ಹೇಳ್ತಾರೆ. ಅಲ್ಲಿ ನಮಗೆ ಆ ಒಂದು ಎಕ್ಸ್ಪ್ರೆಷನ್ ನೆನಪಿರುತ್ತೆ, ಯಾಕೆಂದರೆ ಅದೊಂದು 3 ಮಾರ್ಕ್ಸಿಗೆ ನಾವು ಡಿರೈವ್ ಮಾಡ್ತೀವಿ, ಅಥವಾ 1 ಮಾರ್ಕಿಗೆ ಕೇಳ್ತಾ ಇದ್ರು ರೈಟ್ ದ ಓಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ. ಸೊ J = ಸಿಗ್ಮಾ ಇಂಟು E ಅಂತ ಗೊತ್ತಾಗತ್ತೆ ನಮ್ಗೆ, ಯಾಕೆಂದರೆ ಅಲ್ಲೊಂದು ಡೆರಿವೇಷನ್ ಮಾಡ್ತೀವಿ ನೋಡಿ 5 ಮಾರ್ಕ್ಸಿಂದು, ಯಾವುದು ಕಂಡಕ್ಟಿವಿಟಿ ಡೆರಿವೇಷನ್. ಸೊ ಹಾಗಾಗಿ ಈ ಎಕ್ಸ್ಪ್ರೆಷನ್ ಗೊತ್ತಿರುತ್ತೆ, ಅಲ್ಲೇ ಸ್ವಲ್ಪ ಥಿಂಕ್ ಮಾಡಿದರೆ ನಮಗೆ ಸಿಕ್ಬಿಡುತ್ತೆ. ಓಕೆ, ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಡಿಪೆಂಡ್ಸ್ ಆನ್, ನೋಡಿ ಈ ಕಾನ್ಸೆಪ್ಟಲ್ಲಿ ತುಂಬಾ ಕ್ವಶನ್ಸ್ ಬರುತ್ತೆ. ಏನು, ಲೆಂತ್ ಆಫ್ ದ ಮಟೀರಿಯಲ್, ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಮಟೀರಿಯಲ್, ನೇಚರ್ ಆಫ್ ದ ಮಟೀರಿಯಲ್, ಕರೆಂಟ್ ಇನ್ ದ ಮಟೀರಿಯಲ್. ರೆಸಿಸ್ಟಿವಿಟಿ ಗೊತ್ತಿರಬೇಕು ನಿಮಗೆ. ಈಸ್ ಇಂಡಿಪೆಂಡೆಂಟ್ ಆಫ್ ದ ಡೈಮೆನ್ಷನ್, ಈಸ್ ಡಿಪೆಂಡ್ ಓನ್ಲಿ ಆನ್ ಏನು ಟೆಂಪರೇಚರ್ ಆ್ಯಂಡ್ ನೇಚರ್ ಆಫ್ ದ ಮಟೀರಿಯಲ್. ರೆಸಿಸ್ಟಿವಿಟಿ ಯಾವಾಗ ಚೇಂಜ್ ಆಗುತ್ತೆ, ನೀವು ಕಾಪರ್ ಬದಲು ಅಲ್ಯೂಮಿನಿಯಂ ತಗೊಂಡ್ರೆ ಚೇಂಜ್ ಆಗುತ್ತೆ. ಬಿಟ್ಟರೆ ರೆಸಿಸ್ಟಿವಿಟಿ ಚೇಂಜ್ ಆಗೋದು ಟೆಂಪರೇಚರ್ ಇನ್ಕ್ರೀಸ್ ಮಾಡಿ. ಸೊ ಅದರಿಂದ ಈಗ ನಮ್ಗೆ ಕೊಟ್ಟಿರೋದ್ರಲ್ಲಿ ಏನಾಯಿತು, ನೇಚರ್ ಆಫ್ ದ ಮಟೀರಿಯಲ್ ಅನ್ನೋದು ಕರೆಕ್ಟ್ ಆನ್ಸರ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್, ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಡಿಪೆಂಡ್ಸ್ ಆನ್, ಮತ್ತೆ ಲೆಂತ್ ಆಫ್ ದ ಮಟೀರಿಯಲ್, ಕ್ರಾಸ್ ಸೆಕ್ಷನ್ ಏರಿಯಾ, ಕರೆಂಟ್ ಇನ್ ದ ಮಟೀರಿಯಲ್, ಟೆಂಪರೇಚರ್ ಆಫ್ ದ ಮಟೀರಿಯಲ್. ನೋಡಿ, ಅಂದರೆ ಅದೇ ಕ್ವಶನ್ನು ಮತ್ತೆ ಇನ್ನೊಂದು ರೀತಿಯಲ್ಲಿ ಈ ರೀತಿ ಕೇಳಬಹುದು. ಇದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಆಫ್ ದ ಮಟೀರಿಯಲ್. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್, ಇದೊಂದು ಡೆಫಿನೇಷನ್, ಅದನ್ನೇ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಮಾಡ್ಬೋದು. ಅದು ಯಾವುದ್ರ ಡೆಫಿನೇಷನ್ ನೆನಪಾಗುತ್ತೆ ನಿಮಗೆ, ಮೊಬಿಲಿಟಿ. ಸೊ ಇಸ್ ದ ರೇಷಿಯೋ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಪರ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಾಗಾಗಿ ಇದು ಯಾವುದ್ರದ್ದು, ಮೊಬಿಲಿಟಿ, ನಿಮಗೆ ಗೊತ್ತಾಗತ್ತೆ. ಓಕೆ, ನೆಕ್ಸ್ಟು ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ಈಸ್ ವೆರಿ ವೀಕ್ ಫಾರ್ ದ ಮಟೀರಿಯಲ್. ನೆನ್ಪಿಟ್ಕೊಳ್ಳಿ, ಟೆಂಪರೇಚರ್ ಡಿಪೆಂಡೆನ್ಸ್ ಅನ್ನೋದು ವೆರಿ ವೀಕ್ ಅನ್ನೋದ್ರ ಅರ್ಥ ಏನು ಕೇಳಿದ್ರೆ, ಆಲ್ ಚೇಂಜ್ ಇನ್ ಟೆಂಪರೇಚರ್ ದರ್ ಇಸ್ ವೆರಿ ಲೆಸ್ ಆರ್ ನಾಟ್ ಕನ್ಸಿಡರೇಬಲ್ ಚೇಂಜ್ ಇನ್ ದ ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್. ಅಂದರೆ ಏನಾಯಿತು, ಟೆಂಪರೇಚರ್ ಚೇಂಜ್ ಆದಾಗ ರೆಸಿಸ್ಟಿವಿಟಿ ಚೇಂಜ್ ಆಗಬಾರ್ದು, ನಾವು ಈಗ ಪ್ರಾಕ್ಟಿಕಲಿ ಥಿಂಕ್ ಮಾಡೋದಾದರೆ. ಸೊ ಅಂಥ ಮಟೀರಿಯಲ್ ಯಾವುದು ನೋಡಿ, ಇದು ಕಾನ್ಸೆಪ್ಟ್. ಸೊ ಯಾವ ಮಟೀರಿಯಲ್ಲು ನಾವು ರೆಸಿಸ್ಟರ್ನ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸನ್ನು ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ನಮ್ಗೆ ಗೊತ್ತಿರೋ ಹಾಗೆ ಮ್ಯಾಂಗನೈನ್ ಇರ್ಬೋದು, ಅಥವಾ ಕಾನ್ಸ್ಟೆಂಟೈನ್ ಇರ್ಬೋದು, ಅಥವಾ ನೈಕ್ರೋಮ್ ಇರ್ಬೋದು. ಸೊ ಇವೆಲ್ಲವೂ ನಿಜ. ಹಾಗಾಗಿ ಕರೆಕ್ಟ್ ಆಪ್ಷನ್ನು ಆಲ್ ಆಫ್ ದಿಸ್. ಅಂದರೆ 4 ಆಪ್ಷನ್ಸನ್ನು ನೋಡಬೇಕು ಅಂತ ಹೇಳೋದು ನಾನು. ಸೊ ಒಂದು ಕೂಡಲೇ ನೋಡಿದ ಕೂಡಲೇ ಮ್ಯಾಗನಿನ್ ಹೌದು ಅಂತೇಳಿ ಹಾಗಲ್ಲ, ಎಲ್ಲವನ್ನು 4 ಆಪ್ಷನ್ಸ್ ಓದಿ ಒಂದು ಜಜ್ಮೆಂಟಿಗೆ ಬರಬೇಕು. ನೆಕ್ಸ್ಟ್, ರೆಸಿಸ್ಟಿವಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಇನ್ ಕೇಸ್ ಆಫ್, ಎಲ್ಲಿ ಆಗುತ್ತೆ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ರೆಸಿಸ್ಟಿವಿಟಿ ಡಿಕ್ರೀಸ್ ಆಗುವಂಥ ಕೇಸ್ ಯಾವುದು? ಸೊ ನಮಗೆ ಗೊತ್ತಿದೆ ಸೆಮಿಕಂಡಕ್ಟರಲ್ಲಿ ಈ ಥರ ಆಗುತ್ತೆ ಅಂತ. ಬಟ್ ಇಲ್ಲೇನಾಗಿದೆ ನೋಡಿ, ಕಾಪರ್, ಸಿಲಿಕಾನ್, ನೈಕ್ರೋಮ್, ಲೆಡ್ ಇವೆಲ್ಲ ಕೊಟ್ಟಿದ್ದಾರೆ. ಸೊ ನಮಗೆ ಕರೆಕ್ಟ್ ಆಪ್ಷನ್ನು ಸಿಲಿಕಾನ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಕ್ಯಾನ್ ಬಿ ಮೆಜರ್ಡ್ ಫ್ರಾಮ್. ಇಂಟರ್ನಲ್ ರೆಸಿಸ್ಟೆನ್ಸನ್ನು ನಾವು ಮೆಜರ್ ಮಾಡೋಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ? ಮೀಟರ್ ಬ್ರಿಡ್ಜು, ಅಥವಾ ಪೊಟೆನ್ಶಿಯೋಮೀಟರೋ, ವೋಲ್ಟ್ ಮೀಟರೋ, ಗ್ಯಾಲೋನೋಮೀಟರ್. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಅಲ್ವಾ, ನಾವಲ್ಲಿ ಅದನ್ನು ಮೆಜರ್ ಮಾಡುವಂಥ ಡಿವೈಸು ಪೊಟೆನ್ಶಿಯೋಮೀಟರ್ ಅಂತ ಗೊತ್ತಿರುತ್ತೆ ನಮಗೆ. ನೆಕ್ಸ್ಟ್, ದ ಕರೆಂಟ್ ವಿಚ್ ಈಸ್ ಅಸ್ಯೂಮ್ಡ್ ಟು ಬಿ ಫ್ಲೋವಿಂಗ್ ಇನ್ ಎ ಸರ್ಕ್ಯೂಟ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್. ಇದು ಈ ಒಂದು ಡೈರೆಕ್ಷನ್ಗೆ ನಾವೇನಂತೀವಿ, ಅಥವಾ ಆ ಒಂದು ಕರೆಂಟಿಗೆ ನಾವು ಏನಂತ ಕರಿತೀವಿ? ಇದು ಕರೆಂಟ್ ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಆದ ಕೂಡಲೇ ಈ ಸೆಂಟೆನ್ಸ್ ಬರುತ್ತೆ. ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ ನಾವು ಯಾವುದಕ್ಕೆ, ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ನಿಂದ ನೆಗೆಟಿವ್ ಟರ್ಮಿನಲ್ಗೆ ಫ್ಲೋ ಆಗುವಂಥ ಕರೆಂಟ್ ಅಂತ. ಇಲ್ಲಿ ಇಲೆಕ್ಟ್ರಾನ್ ಫ್ಲೋ ಅಪೋಸಿಟ್ ಇರುತ್ತೆ ಅನ್ನುವಂಥ. ಕರೆಂಟ್ passes through a wire of non-uniform cross-section. Which of the following quantities are independent of the cross-section? Cross-section ಡಿಪೆಂಡ್ ಇಲ್ಲದೆ ಇರೋದು ಯಾವುದು? ದ ಚಾರ್ಜ್ ಕ್ರಾಸಿಂಗ್ ಪರ್ ಯೂನಿಟ್ ಏರಿಯಾ ಅಂತೀವಿ. ಡ್ರಿಫ್ಟ್ ವೆಲಾಸಿಟಿ, ನಾವು ಅಲ್ಲೂ ಕೂಡ ಏರಿಯಾವನ್ನು ತಗೋತೀವಿ. ಕರೆಂಟ್ ಡೆನ್ಸಿಟಿ, ಸೊ ಇದು ಕೂಡ ಕರೆಂಟ್ ಡೆನ್ಸಿಟಿ ಅಂದಾಗ ನಾವು ಜೆ ಅನ್ನು ಕರೆಂಟ್ ಪರ್ ಯೂನಿಟ್ ಏರಿಯಾ ಅಂತಲೇ ತಗೋತೀವಿ. ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ, ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಅನ್ನೋದು ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಅವೈಲೇಬಲ್ ಫಾರ್ ಕಂಡಕ್ಷನ್ ಇನ್ ಪರ್ಟಿಕ್ಯುಲರ್ ವಾಲ್ಯೂಮ್. ಸೊ ಅದರ ವಾಲ್ಯೂಮ್ ಅಂತ ನಾವು ತಗೊಂಡಾಗ ನಮಗೆ ಕ್ರಾಸ್ ಸೆಕ್ಷನ್ ಏನಾದರೂ ಏನು ನಮಗೆ ಡಿಫ್ರೆನ್ಸ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಆಪ್ಷನ್ನು ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ. ನೆಕ್ಸ್ಟ್, ಇನ್ ದ ಇಕ್ವೇಷನ್ AB = C, A ಇಸ್ ದ ಕರೆಂಟ್ ಡೆನ್ಸಿಟಿ, C ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ದೆನ್ B ಏನಾಗಿದೆ? ನಿಮಗೆ ಎರಡನ್ನು ಕೊಟ್ಟಿದ್ದಾರೆ, ಒಂದು ಕರೆಂಟ್ ಡೆನ್ಸಿಟಿ, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್.
ಸೊ ನಮಗೆ ಗೊತ್ತಿರೋ ಹಾಗೆ ನಾವು ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಈ ರಿಲೇಷನ್ ನೋಡ್ಕೊಂಡಿದ್ದೀವಿ. ಸೊ ಸಿಗ್ಮಾವನ್ನ ಹಚ್ಚಿತ್ತೆ, ಯಾಕಂದ್ರೆ ಸಿ ಅನ್ನೋದು ಏನು ಹೇಳ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಸೊ ಸಿಗ್ಮಾ ಆ ಕಡೆ ತಗೊಂಡೋದ್ರೆ 1/ಸಿಗ್ಮಾ ಆಯ್ತು. 1/ಸಿಗ್ಮಾ ಅಂದ್ರೆ ರೆಸಿಸ್ಟಿವಿಟಿ, ಜೆ ಇಂಟು ರೆಸಿಸ್ಟಿವ್ ರೋ ಇಸ್ ಈಕ್ವಲ್ ಟು ಇ ಬರುತ್ತೆ. ಸೊ ಎ ಬಿ ಈಕ್ವಲ್ಸ್ ಟು ಸಿ ಫಾರ್ಮಲ್ಲಿ ಅವ್ರು ಕೇಳಿರೋದು ಬಿ ಅನ್ನ. ಏನು ಹೇಳ್ತಾರೆ ಅವರು ಕರೆಂಟ್ ಡೆನ್ಸಿಟಿ. ಓಕೆ, ಈ ಜಾಗದಲ್ಲಿ ಸಿ ಇದೆ, ಅದು ಎಲೆಕ್ಟ್ರಿಕ್ ಫೀಲ್ಡ್. ಇದು ರೆಸಿಸ್ಟಿವಿಟಿ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇಸ್ ಡ್ಯೂ ಟು. ಡ್ರಿಫ್ಟ್ ಯಾಕಾಗುತ್ತೆ ನೋಡಿ, ಇಲೆಕ್ಟ್ರಾನ್ ಡ್ರಿಫ್ಟ್ ಆಗೋದು ಆ ಡೆರಿವೇಶನ್ ಎಲ್ಲ ಓದಿರ್ತೀರಿ. ಮೋಷನ್ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಡ್ಯೂ ಟು ರ್ಯಾಂಡಮ್ ಕೊಲಿಸನ್ಸ್, ಇದಕ್ಕೆ ಬೇರೆ ಅಂತೀವಿ ನಾವು. ಮೋಷನ್ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಏನಂತೀವಿ ಥಿಂಕ್ ಮಾಡಿ. ರಿಪಲ್ಷನ್ ಟು ದ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಡ್ಯೂ ಟು ಇನ್ನರ್ ಎಲೆಕ್ಟ್ರಾನ್ ಆಫ್ ಅಯಾನ್ಸ್ ಅಂತ. ಕೊಲಿಷನ್ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ವಿತ್ ಈಚ್ ಅದರ್ ಅಂತ. ಸೊ ಡ್ರಿಫ್ಟ್ ಅನ್ನೋದು ಯಾವಾಗ ಆಗುತ್ತೆ, ಫೀಲ್ಡ್ ಇದ್ದಾಗ ಮಾತ್ರ ಅಲ್ವಾ. ಹಾಗಾಗಿ ಮೋಷನ್ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್, ಕಾನ್ಸ್ಟಂಟೈನ್ ವೈರ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಿಕಾಸ್ ಇಟ್ ಹ್ಯಾಸ್. ನೋಡಿ, ಈ ತರ ಕಾನ್ಸ್ಟಂಟೆಂಟ್ ಇರ್ಬೋದು, ಮ್ಯಾಂಗನಿನ್ ಇರ್ಬೋದು, ನೈಕ್ರೋಮ್ ಇರ್ಬೋದು, ಇವೆಲ್ಲವನ್ನು ರೆಸಿಸ್ಟಿವಿಟಿ ಅಲ್ಲಿ ಏನಾಗುತ್ತೆ ಕೇಳಿದ್ರೆ ನೆಗ್ಲಿಜಿಬಲ್. ಅಂದರೆ ಟೆಂಪರೇಚರ್ ಚೇಂಜ್ ಆದಾಗ ರೆಸಿಸ್ಟಿವಿಟಿ ಚೇಂಜೇ ಆಗಲ್ಲ ಅಂತ ಹೇಳ್ಬೋದು ಪ್ರಾಕ್ಟಿಕಲಿ. ಅದಕ್ಕೆ ಈ ಕಾನ್ಸ್ಟಂಟೈನ್ ಅನ್ನ ಯಾಕೆ ಸೆಲೆಕ್ಟ್ ಮಾಡ್ತಾರೆ, ಡ್ಯೂ ಟು ಹೈ ಮೆಲ್ಟಿಂಗ್ ಪಾಯಿಂಟ್, ಲೋ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ನೋಡಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅನ್ನೋದು ರೆಸಿಸ್ಟಿವಿಟಿಗೆ ಇನ್ನೊಂದು ಹೆಸರು. ಹೈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ನೆಗ್ಲಿಜಿಬಲ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಯಾವ್ದು ಕರೆಕ್ಟ್ ಅಂತೀವಿ, ನೆಗ್ಲಿಜಿಬಲ್ ಟೆಂಪರೇಚರ್ ಕೋಎಫಿಷಿಯಂಟ್ ರೆಸಿಸ್ಟೆನ್ಸ್. ರೆಸಿಸ್ಟಿವಿಟಿ ಹೈ ಲೋ ಅದು ಇಂಪಾರ್ಟೆಂಟ್ ಅಲ್ಲ. ಚೇಂಜಸ್ ಏನಾಗುತ್ತೆ, ಟೆಂಪರೇಚರ್ ಡಿಪೆಂಡೆಂಟ್ ಏನಿದೆ ಅದು ಕಡಿಮೆ ಇದೆ. Nichrome or manganene is widely used in wire-bound standard resistors because of their temperature independent resistivity, very weak temperature dependent resistivity, strong dependent mechanical strength. Mechanical strength ಅಲ್ಲ ಬಿಡಿ, ಇದರಲ್ಲಿ ಮೂರಲ್ಲಿ ಯಾವುದು, ಸೊ ವೆರಿ ವೀಕ್ ಟೆಂಪರೇಚರ್ ಡಿಪೆಂಡೆಂಟ್ ರೆಸಿಸ್ಟಿವಿಟಿ. ಟೆಂಪರೇಚರ್ಗೆ ಅದು ಚೇಂಜ್ ಆಗೋದು ನೆಗ್ಲಿಜಿಬಲ್ ಇರುತ್ತೆ. ಹಾಗಾಗಿ ಆ ಮಟೀರಿಯಲ್ಗಳನ್ನು ರೆಸಿಸ್ಟೆನ್ಸ್ ಮಾಡೋಕ್ಕೆ, ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಅನ್ನು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ದ ಕಂಡಕ್ಟಿವಿಟಿ ಆಫ್, ಹೇಳ್ಬೇಕು ನೀವೀಗ. ಕಂಡಕ್ಟಿವಿಟಿಗೆ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಕಂಡಕ್ಟಿವಿಟಿ ರೆಸಿಸ್ಟೆನ್ಸ್ ಅಲ್ಲ, ರೆಸಿಸ್ಟಿವಿಟಿನೂ ಅಲ್ಲ, ರೆಸಿಸ್ಟೆನ್ಸ್ ಅಲ್ಲ. ಕಂಡಕ್ಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ ಕಮ್ಮಿ ಆಗುತ್ತೆ. ಇನ್ಕ್ರೀಸ್ ಇನ್ ಟೆಂಪರೇಚರ್ ದ ಕಂಡಕ್ಟಿವಿಟಿ, ಮೆಟಲ್ಸ್ ಇನ್ಕ್ರೀಸಸ್ ಆ್ಯಂಡ್ ಸೆಮಿಕಂಡಕ್ಟರ್ ಡಿಕ್ರೀಸಸ್, ಸೆಮಿಕಂಡಕ್ಟರ್ ಇನ್ಕ್ರೀಸಸ್ ಆ್ಯಂಡ್ ಮೆಟಲ್ ಡಿಕ್ರೀಸಸ್. ಅಂದರೆ ಕಂಡಕ್ಟಿವಿಟಿ ಜಾಸ್ತಿ ಎಲ್ಲಾಗುತ್ತೆ ಸೆಮಿಕಂಡಕ್ಟರ್ ಆಗಿ. ನಿಮ್ಗೆ ಗೊತ್ತಿದೆ 0 ಕೆಲ್ವಿನ್ ಸೆಮಿಕಂಡಕ್ಟರ್ ಬಿಹೇವ್ಸ್ ಆಸ್ ಎನ್ ಇನ್ಸುಲೇಟರ್. ಬಟ್ ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ರೂಮ್ ಟೆಂಪರೇಚರ್ ಕಂಡಕ್ಟಿವಿಟಿ ಜಾಸ್ತಿ ಆಗ್ತದೆ. ಹಾಗಾಗಿ ಸೆಮಿಕಂಡಕ್ಟರ್ಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ಮೆಟಲ್ಸ್ ಅಲ್ಲಿ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್, ಟು ಮಿನಿಮೈಸ್ ದ ಪವರ್ ಲಾಸ್ ಇನ್ ದ ಟ್ರಾನ್ಸ್ಮಿಷನ್ ಕೇಬಲ್ಸ್ ಕನೆಕ್ಟಿಂಗ್ ದ ಪವರ್ ಸ್ಟೇಷನ್ ಟು ಹೋಮ್ಸ್ ಅಂಡ್ ಫ್ಯಾಕ್ಟರೀಸ್, ದ ಟ್ರಾನ್ಸ್ಮಿಷನ್ ಕೇಬಲ್ ಕ್ಯಾರಿ ಕರೆಂಟ್. ಇದೊಂದು ಸಣ್ಣ ಎಕ್ಸ್ಪ್ರೆಷನ್ ಬರುತ್ತೆ ಚಾಪ್ಟರ್ ಅಲ್ಲಿ, ನೀವು ಬುಕ್ಸ್ ಓದ್ಬೇಕು ಅನ್ನೋದಕ್ಕಾಗಿ. ಯಾಕೆ ನಾವು ಹೈ ವೋಲ್ಟೇಜ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದಕ್ಕೆ ಅನ್ನುವಂಥದ್ದು. ಸೊ ಹಾಗಾಗಿ ಹೇಳ್ದೆ ನಾನು ಸೆಂಟೆನ್ಸ್, ಆನ್ಸರ್ ಗೊತ್ತಾಯ್ತು ನಿಮಗೆ. ಇಲ್ಲಿ ಅಟ್ ವೆರಿ ಹೈ ವೋಲ್ಟೇಜ್ ಅಲ್ಲಿ ಪಾಸ್ ಮಾಡ್ತೀವಿ, ಕರೆಂಟ್ ಅನ್ನ ಕಮ್ಮಿ ಮಾಡ್ತೀವಿ, ವೋಲ್ಟೇಜ್ ಅನ್ನ ಜಾಸ್ತಿ ಮಾಡ್ತೀವಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಯಾಕೆ ಅಂದ್ರೆ ಹೈ ವೋಲ್ಟೇಜ್ ಅಲ್ಲಿ ಪವರ್ ಲಾಸ್ ಕಮ್ಮಿ ಇರುತ್ತೆ, ಅದಕ್ಕೆ ಕರೆಂಟ್ ಜಾಸ್ತಿ ಆದರೆ ಪವರ್ ಲಾಸ್ ಜಾಸ್ತಿ ಆಗುತ್ತೆ. ಅಲ್ಲೊಂದು ಎಕ್ಸ್ಪ್ರೆಷನ್ ಬರುತ್ತೆ, ನೀವು ಅದನ್ನೆಲ್ಲ ಓದ್ಕೊಂಡಿರ್ತೀರಿ. ನೆಕ್ಸ್ಟ್, ಇನ್ ದ ಸೀರೀಸ್ ಕಾಂಬಿನೇಷನ್ ಆಫ್ 2 ಆರ್ ಮೋರ್ ದೆನ್ 2 ರೆಸಿಸ್ಟೆನ್ಸ್. ಸೀರೀಸ್ ಇದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೀರೀಸ್ ಅಲ್ಲಿ ಏನು ಕಾನ್ಸ್ಟೆಂಟ್ ಇರುತ್ತೆ, ಕರೆಂಟ್ ಥ್ರೂ ಈಚ್ ರೆಸಿಸ್ಟೆನ್ಸ್ ಈಸ್ ಸೇಮ್, ವೋಲ್ಟೇಜ್ ಥ್ರೂ ಈಚ್ ರೆಸಿಸ್ಟೆನ್ಸ್. ವೋಲ್ಟೇಜ್ ಥ್ರೂ ಆಗ್ಲಿಕ್ಕಿಲ್ಲ, ಬೇರೆ ಬೇರೆ ರೆಸಿಸ್ಟೆನ್ಸ್ ಇದ್ರೆ ಐದರ್ ಕರೆಂಟ್ ನಾರ್ ವೋಲ್ಟೇಜ್, ಬೋತ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಏನಂತೀರಿ ನೀವು, ಕರೆಂಟು ಸೇಮ್ ಇರುತ್ತೆ, ವೋಲ್ಟೇಜು ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಇದು ಸಿಂಪಲ್ ನೋಡಿ ಕಾನ್ಸೆಪ್ಟ್. ಬಟ್ ಇದ್ರ ಮೇಲೆ ಕ್ವಶನ್ ಬಂದಾಗ ನಮ್ಗೆ ಗೊತ್ತಿರಬೇಕು, ಸೀರೀಸ್ ಕಾಂಬಿನೇಷನ್ ಡೆರಿವೇಶನ್ ಮಾಡುವಾಗ ನಾವು ಬರಿತೀವಿ, ಸೊ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ಈಸ್ ಸೇಮ್ ಅಂತ ಬರೀತೀವಿ. ನೆಕ್ಸ್ಟ್, ಇ ಎಮ್ ಎಫ್ ಆಫ್ ಸೆಲ್ ಈಸ್, ಇ ಎಮ್ ಎಫ್ ಅಂದ್ರೆ ಏನು ಅಂತ, ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ದ ಸೆಲ್ ವೆನ್ ನೋ ಕರೆಂಟ್ ಈಸ್ ಡ್ರಾನ್ ಫ್ರಮ್ ದ ಓಪನ್ ಸರ್ಕ್ಯೂಟ್. ಕರೆಕ್ಟ್ ಇದೆ, ಇದೇ ಆಪ್ಷನ್ ಅಲ್ವಾ. ಹಾಗಾಗಿ ಕರೆಕ್ಟ್ ಆಪ್ಷನ್ ಗೊತ್ತಾಗುತ್ತೆ, ಇ ಎಮ್ ಎಫ್ ನ ಡೆಫಿನೇಷನ್ ಮೇಲೆ ಕೇಳಿರುವಂಥದ್ದು. ನೆಕ್ಸ್ಟ್, Kirchhoff's first law, sigma I, the sum of the current entering is exactly equal to sum of the current leaving, ಅಥವಾ sum of the current at a junction is equals to 0. ಇದು ಕನ್ಸರ್ವೇಷನ್ ಏನು ಅಂತ ಹೇಳುತ್ತೆ. ಇಲ್ಲಿ ಐ ಅನ್ನೋದು ಕರೆಂಟ್ ಅನ್ನೋದು ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಸೊ ಒಂದು ಜಂಕ್ಷನ್ ನಲ್ಲಿ ಚಾರ್ಜ್ ನಿಂತ್ಕೊಂಡು ಇರಕ್ಕೆ ಸಾಧ್ಯ ಇಲ್ಲ, ಎಷ್ಟು ಚಾರ್ಜ್ ಬಂದಿದೆ ಅಷ್ಟು ಹೊರಟೋಗಿರುತ್ತೆ ಅನ್ನೋದು ಅರ್ಥ ಇದೆ. ಸೊ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ದ ಕಿರ್ಚಾಫ್ ಸೆಕೆಂಡ್ ಲಾ ಸಿಗ್ಮಾ ಐ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ಹೇಳುತ್ತೆ. ವೇರ್ ದ ಸಿಂಬಲ್ಸ್ ಆರ್ ದೇರ್ ಯೂಸಲ್ ಮೀನಿಂಗ್ ಈಸ್ ಬೇಸ್ಡ್ ಆನ್ ಅದು ಏನು ಹೇಳುತ್ತೆ ಅನ್ನೋ. ಸೊ ಇದು ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ನಮ್ಗೆ ಗೊತ್ತಿದೆ. Next, if in the experiment of Wheatstone bridge, the position of cells and galvanometer are interchanged, then balance point ಏನಾಗುತ್ತೆ? ಸೆಲ್ ಮತ್ತೆ galvanometer ಅನ್ನ ನೀವು ಇಂಟರ್ಚೇಂಜ್ ಮಾಡ್ತೀವಿ. ಬ್ಯಾಲೆನ್ಸ್ ಪಾಯಿಂಟ್ ಏನಾದರೂ ಚೇಂಜ್ ಆಗುತ್ತಾ ಅಂತ. ಸೊ ಇಲ್ಲಿ ನೋಡಿ, ಸೆಲ್ ಪೊಟೆನ್ಷಿಯಲ್ ಸಪ್ಲೈ ಮಾಡಿ galvanometer ಕನೆಕ್ಟ್ ಮಾಡಿದೀವಿ ಅನ್ಕೊಳ್ಳಿ. ಆ ಪಾಯಿಂಟ್ ಅಲ್ಲಿ ಕರೆಂಟ್ 0 ಇದ್ದಾಗ ಬ್ಯಾಲೆನ್ಸ್ಡ್ ಕಂಡೀಷನ್ ಅಂತ ಕರಿತೀವಿ. ಕರೆಂಟ್ ಥ್ರೂ ದ galvanometer ಇಸ್ 0. ನೀವು ಆಚೆ ಕಡೆ ಪೊಟೆನ್ಷಿಯಲ್ ಹಾಕ್ಬೇಕು ಅಂದ್ರೆ ಆಲ್ರೆಡಿ ಸರ್ಕ್ಯೂಟ್ ಬ್ಯಾಲೆನ್ಸ್ಡ್ ಇದೆ. ಏನಾದರೂ ಚೇಂಜ್ ಆಗುತ್ತಾ? ನೋ ಚೇಂಜ್, ರಿಮೇನ್ ಅನ್ಚೇಂಜ್ಡ್. In the experiment of potentiometer at balance point, there is no current in the ಇದು ನೋಡಿ ಸ್ವಲ್ಪ ಡೆಪ್ತ್ ಅಲ್ಲಿ ಇದೆ. ಬ್ಯಾಲೆನ್ಸ್ ಪಾಯಿಂಟ್ ಆಗಿದೆ. ಬ್ಯಾಲೆನ್ಸ್ ಪಾಯಿಂಟ್ ಅಂದ್ರೆ ಏನರ್ಥ? galvanometer 0 ಡಿಫ್ಲೆಕ್ಷನ್ ತೋರಿಸ್ತಾ ಇದೆ. galvanometer 0 ಡಿಫ್ಲೆಕ್ಷನ್ ತೋರಿಸಿದೆ ಅಂದ್ರೆ ಏನರ್ಥ? ಸೊ ಕರೆಂಟ್ ಅದರಲ್ಲಿ 0 ಇದೆ. ಯಾವುದರಲ್ಲಿ? galvanometer ಸರ್ಕ್ಯೂಟ್ ಅಲ್ಲಿ 0 ಇದೆ. ಹಾಗಾಗಿ ಅವ್ರು ಏನ್ ಕೇಳ್ತಾರೆ ಅಂದ್ರೆ ನೋ ಕರೆಂಟ್ ಇನ್ ದ galvanometer ಸರ್ಕ್ಯೂಟ್. Potentiometer measures potential more accurately because potentiometer ನ ಥಿಯರಿ ಬುಕ್ ಓದಿದ್ರೆ ಅಲ್ಲಿ ಬರೋ ಒಂದು ಸೆಂಟೆನ್ಸ್ ಏನು ಹೇಳುತ್ತೆ ಕೇಳಿದ್ರೆ, potentiometer ಅನ್ನೇ ನೀವು ಯಾಕೆ ಪ್ರಿಪೇರ್ ಮಾಡ್ತೀರಿ ಅನ್ನುವಂಥದ್ದು. So it measures potential in open circuit, it uses sensitive galvanometer, it uses high resistance, uses potential in closed ಅಲ್ಲ. ಕ್ಲೋಸ್ಡ್ ಅಂದ್ರೆ ಕರೆಂಟ್ ಫ್ಲೋ ಆಗಿದೆ ಅಂತ. ಓಪನ್ ಅಂದ್ರೆ ಕರೆಂಟ್ ಇಲ್ಲ, ಕರೆಂಟ್ ತಗೊಳ್ಳದೆ ಅದನ್ನ ಮೆಷರ್ ಮಾಡುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಫಾರ್ ಮೆಜರಿಂಗ್ ವೋಲ್ಟೇಜ್ ಆಫ್ ಎನಿ ಸರ್ಕ್ಯೂಟ್, ಪೊಟೆನ್ಶಿಯೋಮೀಟರ್ ಇಸ್ ಪ್ರಿಫರ್ಡ್ ಟು ವೋಲ್ಟ್ಮೀಟರ್ ಬಿಕಾಸ್ ನೋಡಿ ಅದೇ ಪೊಟೆನ್ಶಿಯೋಮೀಟರ್ ಮೇಲೆ ಕ್ವಶನ್ಸ್ ಯಾವ್ಯಾವ ರೀತಿ ಕೇಳಬಹುದು. ಪೊಟೆನ್ಶಿಯೋಮೀಟರ್ ಇಸ್ ಚೀಪ್ ಅಂಡ್ ಈಸಿ ಟು ಹ್ಯಾಂಡಲ್. ಕ್ಯಾಲಿಬ್ರೇಷನ್ ಇನ್ ದ ವೋಲ್ಟ್ಮೀಟರ್ ಇಸ್ ಸಮಟೈಮ್ಸ್ ರಾಂಗ್. ಯಾವುದೂ ಅಲ್ಲ. ಪೊಟೆನ್ಶಿಯೋಮೀಟರ್ ಆಲ್ಮೋಸ್ಟ್ ಡ್ರಾಸ್ ನೋ ಕರೆಂಟ್ ಡ್ಯೂರಿಂಗ್ ಮೆಜರ್ಮೆಂಟ್. ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್, the electrical conductivity of conductor in terms of electron density and relaxation time tau. Derivation 5 marks. ಇದನ್ನು ಕೇಳಬಹುದು ಈ ರೀತಿ. ಸೊ ಕರೆಕ್ಟ್ ಆಪ್ಷನ್ n is square tau by m ಅನ್ನುವಂಥ. ನೆಕ್ಸ್ಟ್, ಮೆಟಲ್ಸ್ ಹ್ಯಾವ್ ಏನಂತೀರ? ಜೀರೋ ರೆಸಿಸ್ಟಿವಿಟಿ ಅಂತೀರಾ? ಜೀರೋ ರೆಸಿಸ್ಟಿವಿಟಿ ಅಂದ್ರೆ ಅದು ಸೆಮಿ ಕಂಡಕ್ಟರ್, ಸಾರಿ ಸೂಪರ್ ಕಂಡಕ್ಟರ್ ಆಗುತ್ತೆ. ಹೈ ರೆಸಿಸ್ಟಿವಿಟಿ, ಲೋ ರೆಸಿಸ್ಟಿವಿಟಿ ಇವು ಕೂಡ ಒಂದು ಕ್ವಶನ್ಸ್ ನೋಡಿ. ಲೋ ರೆಸಿಸ್ಟಿವಿಟಿ ಗೊತ್ತಿದೆ. ನೆಕ್ಸ್ಟ್, ಗುಡ್ ರೆಸಿಸ್ಟೆನ್ಸ್ ಕಾಯಿಲ್ಸ್ ಆರ್ ಮೇಡ್ ಆಫ್. ನೋಡಿ ಮತ್ತೆ ಬಂತು ಅದೇ ಕ್ವಶನ್. ಸೊ ಯಾವುದರಿಂದ ಮಾಡಿರ್ತಾರೆ? ಯಾವುದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಲ್ಲ, ಮ್ಯಾಂಗನಿಂದ ಮಾಡಿರ್ತಾರೆ. ವೈರ್ಸ್ ಮೇಡ್ ಆಫ್ ಐರನ್ ಅಂಡ್ ಸಿಲಿಕಾನ್ ಆರ್ ಕೂಲ್ಡ್ ಫ್ರಮ್ 50 ಡಿಗ್ರಿ ಸೆಲ್ಸಿಯಸ್ ಟು 30 ಡಿಗ್ರಿ. ನೋಡಿ ಈ ಕ್ವಶನ್ ಥಿಂಕಿಂಗ್. ಎರಡನ್ನು ಕೂಲ್ ಮಾಡಿದ್ದಾರೆ ಅಂದ್ರೆ ಟೆಂಪರೇಚರ್ ಡಿಕ್ರೀಸ್ ಆಗಿದೆ. ಸರಿ, ಉಲ್ಟಾ ಥಿಂಕ್ ಮಾಡಿ. ಟೆಂಪರೇಚರ್ ಡಿಕ್ರೀಸ್ ಆದರೆ ಏನಾಗುತ್ತೆ? ರೆಸಿಸ್ಟೆನ್ಸ್ ಇನ್ ಬೋತ್ ದ ವೈರ್ ಡಿಕ್ರೀಸಸ್, ಬೋತ್ ದ ವೈರ್ ಇನ್ಕ್ರೀಸಸ್. iron increases and that of silicon decreases. Resistance ಇದ್ದರೆ ಕಂಡಕ್ಟಿವಿಟಿ ಅಲ್ಲ, resistance of iron decreases and that of silicon increases. ಯಾವ್ದು ಹೇಳ್ತೀರಿ? ರೆಸಿಸ್ಟೆನ್ಸ್ ಎಲ್ಲಿ ಡಿಕ್ರೀಸ್ ಆಗುತ್ತೆ, ಎಲ್ಲಿ ಇನ್ಕ್ರೀಸ್ ಆಗುತ್ತೆ? ಸೊ ರೆಸಿಸ್ಟೆನ್ಸ್ ಆಫ್ ಐರನ್ ಡಿಕ್ರೀಸ್ ಆಗುತ್ತೆ, ದಟ್ ಆಫ್ ಸಿಲಿಕಾನ್ ಇನ್ಕ್ರೀಸಸ್ ಅಂತ. ಕೂಲ್ ಮಾಡಿದಾಗ ಮಕ್ಕಳೇ ಟೆಂಪ್ರೇಚರ್ ಕೊಟ್ಟಿದ್ದೀವಿ ನಿಜ, ಬಟ್ ಟೆಂಪ್ರೇಚರನ್ನು ಕಮ್ಮಿ ಮಾಡಿದ್ದೀವಿ. ಇನ್ಕ್ರೀಸ್ ಮಾಡಿದ್ರೆ ಸಿಲಿಕಾನ್ ಗುಡ್ ಕಂಡಕ್ಟರ್ ಥರ ಬಿಹೇವ್ ಮಾಡ್ತಾನೆ, ಗುಡ್ ಕಂಡಕ್ಟರ್ ಅಲ್ಲ, ಕಂಡಕ್ಟಿವಿಟಿ ಜಾಸ್ತಿ ಆಗಿದೆ. ಬಟ್ ಇಲ್ಲಿ ನೋಡಿ ಎರಡೂ ಉಲ್ಟಾ ಇದೆ. ರೆಸಿಸ್ಟೆನ್ಸ್ ತಗೊಂಡಿದ್ದಾರೆ, ಟೆಂಪರೇಚರ್ ಅನ್ನು ಡಿಕ್ರೀಸ್ ಮಾಡಿದ್ದಾರೆ. ಮಟೀರಿಯಲ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಮಸ್ಟ್ ಹ್ಯಾವ್ ಡ್ಯಾಶ್ ಟೆಂಪರೇಚರ್ ಕೋಎಫಿಷಿಯಂಟ್. ಇಲ್ಲಿ ನೆಗೆಟಿವ್ ಅಂತ ಹೇಳಬಾರ್ದು, ಯಾಕೆಂದ್ರೆ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಇರೋದನ್ನ ಬೇರೆ ಪರ್ಪಸ್ಸಿಗೆ. ವೆರಿ ಲೋ, ವೆರಿ ಹೈ, ಗ್ರೇಟರ್ ದೆನ್ 1. ಟೆಂಪರೇಚರ್ ಕೋಎಫಿಷಿಯಂಟ್ ಏನಾಗಿರಬೇಕು? ವೆರಿ ಲೋ. ಸೊ ಇಲ್ಲಿಗೆ ಈ ಪಾಠನ ಕಂಪ್ಲೀಟ್ ಮಾಡೋಣ. ಮತ್ತು ನಿಮಗೆ ಆದಷ್ಟು ಬೇಗ ನಿಮ್ಮ ಎಕ್ಸಾಮ್ ಒಳಗಡೆ 14ನಲ್ಲಿ 13 ಚಾಪ್ಟರ್ಸ್ MCQ ಬರುವಂಥದ್ದು, ಸೊ ಅದನ್ನ ಕಂಪ್ಲೀಟ್ ಮಾಡಿಕೊಡ್ತೇನೆ. ಥ್ಯಾಂಕ್ ಯು.